ನಮಸ್ಕಾರ. ನಾವಿಲ್ಲಿ ರಿಪ್ಪನ್ಪೇಟೆ ಪಕ್ಕದೂರಲ್ಲಿದ್ದೀವಿ. ಮಂಜುನಾಥ್ ಅವರು ನಮ್ಮ ಪಪ್ಪಾಯನ್ನು 3ನೇ ವರ್ಷದ ಬೆಳೆಯಾಗಿ ತೆಗಿತಾ ಇದ್ದಾರೆ. ಪಪ್ಪಾಯಿ WS46 ಏನು ಪಪ್ಪಾಯಿ ಬೆಳೆದಿದ್ದಾರಲ್ಲ ಅದ್ರ ಬಗ್ಗೆ ಮಂಜುನಾಥ್ ಅವರು ಮಾತಾಡ್ತಾರೆ. ಹೇಗೆ ಬಂದಿದೆ, ಯಾವಾಗ ಹಾಕಿದ್ರು ಏನು. ನಮಸ್ಕಾರ ಮಂಜುನಾಥ್ ಅವರೇ, ಮಾತಾಡಿ. ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರಿ ನೀವು, ಯಾವ ವರ್ಷ? ನಾವು 2023 ಮಾರ್ಚ್ ತಿಂಗಳಲ್ಲಿ ನಾಟಿ ಮಾಡಿದ್ವಿ. ಪಪ್ಪಾಯಿ 46 WS46 ವೆಲ್ಕಮ್ ಪಪ್ಪಾಯಿ ಹಾಕಿರೋದು ನಾವು. ಈಗ 3 ವರ್ಷ ಆಯ್ತು ನಾವು ಕಟಿಂಗ್ ಮಾಡ್ತಾ. ಅಂದರೆ ಡಿಸೆಂಬರ್ ಎಲ್ಲ ಸ್ಟಾರ್ಟ್ ಆಯ್ತು. ಅವಾಗ ಡಿಸೆಂಬರ್ ಎಂಡಿಂದ ಶುರುವಾಯಿತು 2023ರಲ್ಲಿ. ತುಂಬಾ ಚೆನ್ನಾಗಿ ಬಂದಿದೆ. ಕಾಯಿ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ನೋಡ್ಬೋದು. ಸುಮಾರು ಒಂದು 85ರಿಂದ 90 ಟನ್ ಕಾಯಿ ಕೊಟ್ಟಿದ್ದೀವಿ ನಾವು. 90 ಟನ್ ಒಟ್ಟು ಎಷ್ಟು ಗಿಡ ಇದೆ? ಒಂದು 750 ಗಿಡ ಇದೆ ಸರ್. ಯಾವ ಥರ ಇದು ಮಾಡ್ತಾ ಇದ್ರಿ? ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಬಸವರಾಜಣ್ಣವರು ಪ್ರತಿಯೊಂದು ಹೇಳ್ಕೊಂತ ಬಂದ್ರು. ಪ್ರತಿ ತಿಂಗಳನು ಗೊಬ್ಬರ ಯಾವ್ದು ಬೇಕು, ಔಷಧಿ ಯಾವ್ದು ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಂತ ಬಂದ್ರು. ನಾವು ಈಗ ಅವ್ರನ್ನ ಸಜೆಸ್ಟ್ ಪ್ರಕಾರನೇ ಪಪ್ಪಾಯಿ ಬೆಳೆದಿದ್ದೀವಿ. ಅದಲ್ದೇನೆ ಮತ್ತೆ 1200 ಗಿಡ ಮತ್ತೆ ಹೊಸದಾಗಿ ಹಾಕಿದೀವಿ. ತುಂಬಾ ಚೆನ್ನಾಗೈತಿ ಗಿಡ, ತುಂಬಾ ಚೆನ್ನಾಗಿದೆ. ಎಲ್ಲ ರೈತರು ಹಾಕ್ಬೋದು. ಈಗ ಟೋಟಲ್ ಆಗಿ 85 ಟನ್ 85ರಿಂದ 100 ಟನ್ ಕೊಟ್ಟಿದೀವಿ 750 ಗಿಡದಲ್ಲಿ. ತುಂಬಾ ಚೆನ್ನಾಗಿದೆ. ವೆಲ್ಕಮ್ ಸೀಡ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಎಲ್ಲರೂ ರೈತರು ಹಾಕ್ಬೋದು. ಈಗ ಮತ್ತೆ ಇಲ್ಲಿ ಯಾರು ಹಾಕಿದಾರ? ತುಂಬಾ ಜನ ನಮ್ ನೋಡಿ ಹಾಕಿದ್ದಾರೆ. ನಿಮ್ದು ಊರು ಯಾವ್ದು ಹೇಳಿದ್ರಲ್ಲ? ನಮ್ದು ಮಳವಳ್ಳಿ ಗ್ರಾಮ, ಗಾಜಿನಗೋಡು. ರಿಪ್ಪನ್ಪೇಟೆ ಹೋಬಳಿ. ರಿಪ್ಪನ್ಪೇಟೆ ಕೆರಳಿ ಹೋಬಳಿ, ಮಳವಳ್ಳಿ ಗ್ರಾಮ, ಗಾಜಿನಗೋಡು. ಹೊಸನಗರ ತಾಲೂಕಲ್ಲ ಇದು? ಶಿವಮೊಗ್ಗ. ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ರೈತರಿಗೆ ಏನ್ ಹೇಳ್ತೀರಿ? ರೈತರು ತುಂಬಾ ಚೆನ್ನಾಗಿದೆ. ಹೀಲ್ಡು ತುಂಬಾ ಸ್ವೀಟು ಬರುತ್ತೆ, ಮಾರ್ಕೆಟಿಗೆ ಚೆನ್ನಾಗಿ ಬರುತ್ತೆ. ಎಲ್ಲಾ ತಳಿಕ್ಕಿಂತನೂ ತುಂಬಾ ರೋಗನೂ ಕಡಿಮೆ. ನಮ್ದು 800 ಗಿಡದಲ್ಲಿ 750-800 ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಗಿಡನೂ ವೈರಸ್ ಬಂದಿಲ್ಲ. ಹೊಸ ಗಿಡಗಳು ಹಂಗೆ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಯಾವ ವೈರಸ್ ಇಲ್ಲ. ಎಲ್ಲರೂ ತುಂಬಾ ಚೆನ್ನಾಗಿ ಹಾಕಿ